ಏನು ಗೃಹಲಕ್ಷ್ಮಿಯರಿಗೆ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿಯರಾಗಿದ್ರೆ ನಿಮಗೆ ಸಿಹಿ ಸುದ್ದಿ. ಹೌದು, ಇವತ್ತಿನಿಂದಲೇ ನಿಮಗೆ 2,000 ರೂಪಾಯಿ ಹಾಗೆ 2 ಬಾರಿ ಹಣ ಜಮೆ ಆಗುತ್ತೆ. ಸಾಕ್ಷಿ ಸಮೇತ ನಾವು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯರಿಗೆ ಬಂದಿರುವಂತ 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳನ್ನ ಹೇಳಲಿದ್ದೇವೆ. ಹಾಗೂ ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ, BPL ಕಾರ್ಡ್ ಮತ್ತು AY ಕಾರ್ಡ್ ಇದ್ದವರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಕ್ಕಿ ಜೊತೆಗೆ ಇವೆಲ್ಲ ವಸ್ತುಗಳು ಕೂಡ ನಿಮಗೆ ಇನ್ ಮುಂದೆ ಸಿಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಲೀಟರ್ ಮೇಲೆ 3 ರೂಪಾಯಿಷ್ಟು ಏರಿಕೆ ಮಾಡಲಾಗಿದೆ. ಹೌದು ವೀಕ್ಷಕರೇ, ಈಗಿನಿಂದಲೇ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 3 ರೂಪಾಯಿ ಪ್ರತಿ ಲೀಟರ್ ಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದ್ದು, ಇನ್ನು ಮುಂದೆ ಬಸ್ಗಳ ಸಂಚಾರದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಹೌದು, ಖಾಸಗಿ ಬಸ್ನವರು ಕೂಡ ತಮ್ಮ ಒಂದು ಸಂಚಾರದ ಬೆಲೆಯನ್ನ ಏರಿಕೆ ಮಾಡಲು ತೀರ್ಮಾನ ಮಾಡಿದ್ದಾರೆ. ಇನ್ನು ಬಂಗಾರ ಬೆಳ್ಳಿ ಬೆಲೆ ಮೇಲೆ ಆಮದು ಸುಂಕ 15% ಏರಿಕೆ ಮಾಡಲಾಗಿದ್ದು, ಚಿನ್ನ ಬೆಳ್ಳಿ ಬೆಲೆ ಏರಿಕೆಯಾಗಿ ಈಗ ಮತ್ತೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ಚಿನ್ನಾಭರಣ ಪ್ರಿಯರಿಗೆ ಮತ್ತೊಮ್ಮೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಯಾಕಂದ್ರೆ ಬೆಲೆ ಮತ್ತೆ ಇಳಿಕೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ ನೋಡೋಣ. ಒಂದು ಕಡೆಗೆ ಸಾರಿಗೆ ನೌಕರರು 20ನೇ ತಾರೀಕಿನಿಂದ ಬಸ್ ಸಂಚಾರವನ್ನ ರಾಜ್ಯಾದ್ಯಂತ ಬಂದ್ ಮಾಡ್ತಾ ಇದ್ದಾರೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತೀವಿ ಅಂತಾನೂ ಕೂಡ ಒಂದು ಕಡೆಗೆ ಹೇಳಿಕೆ ಬಂದಿದೆ. ವೀಕ್ಷಕರೇ, ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರು, ಮಹಿಳೆಯರು ಶಕ್ತಿ ಯೋಜನೆ ಮೂಲಕ ಉಚಿತ ಪ್ರಯಾಣ ಮಾಡೋರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಇವತ್ತು ಬಂದಿರುವಂತದ್ದು. ಮೊದಲಿಗೆ ಎಲ್ಲ ಗೃಹಲಕ್ಷ್ಮಿಯರು ಕೂಡ ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ನಿಮಗೂ ಕೂಡ ಅಕೌಂಟ್ಗೆ ಈಗ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಈ ಒಂದು ಗುಡ್ ನ್ಯೂಸ್ಗೋಸ್ಕರ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೂ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರವನ್ನ ಕಮೆಂಟ್ ಬಾಕ್ಸ್ ಮೂಲಕ ಕೊಡಿ. ನಿಮಗೆ ಫೆಬ್ರವರಿ ತಿಂಗಳದ್ದು ಗೃಹಲಕ್ಷ್ಮಿ ಹಣ ಜಮೆ ಆಗಿದೆಯಾ ವೀಕ್ಷಕರೇ? ಯಾಕಂದ್ರೆ ಈಗ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ಜಮೆ ಆಗಲು ಶುರುವಾಗ್ತಾ ಇದೆ. ನೋಡಿ, ಈಗಾಗಲೇ ಇನ್ನು 3-4 ದಿನದಲ್ಲಿ ನಿಮಗೆ ಒಟ್ಟು 4,000 ರೂಪಾಯಿ ಹಣ ಜಮೆ ಆಗೋದು ಬಹುತೇಕ ಗ್ಯಾರಂಟಿ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಯಾಕಂದ್ರೆ ಅಧಿಕೃತವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಇದೇ 25ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ 4,000 ರೂಪಾಯಿ 2 ತಿಂಗಳ 2 ಕಂತಿನ ಗೃಹಲಕ್ಷ್ಮಿ ಹಣ. ಹೌದು ವೀಕ್ಷಕರೇ, ಯಾರೆಲ್ಲ ನಮಗೆ ಹಣ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರು ನೋಡಿ, ನೀವು ಏನ್ ಮಾಡ್ಬೇಕಂದ್ರೆ ಇನ್ನು 25ನೇ ತಾರೀಕಿನವರೆಗೂ ಕಾಯಬೇಕು ವೀಕ್ಷಕರೇ. ದಯವಿಟ್ಟು ಕಾಯಿರಿ. ಯಾಕಂದ್ರೆ ಸರ್ಕಾರದಿಂದ ಅಧಿಕೃತವಾಗಿ ಬಂದಿರೋ ಅಪ್ಡೇಟ್ ಆಗಿರೋದ್ರಿಂದ ನಿಮ್ಮ ಅಕೌಂಟ್ಗೆ ಗ್ಯಾರಂಟಿ ಹಣ ಜಮೆ ಆಗಿ ಆಗುತ್ತೆ. 4,000 ರೂಪಾಯಿ ಒಟ್ಟು 2 ಕಂತು ಇದೇ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ನಿಮಗೆ ಒಟ್ಟು 2 ತಿಂಗಳ ಕಂತು ಹಣವನ್ನ 4,000 ರೂಪಾಯಿ ಜಮೆ ಮಾಡಲಾಗ್ತಾ ಇದೆ. ಮೊದಲಿಗೆ ಹೇಳೋದಾದ್ರೆ ಫೆಬ್ರವರಿವರೆಗೂ ಹಣ ಜಮೆ ಆಗಿದೆ. ಈಗ ಮಾರ್ಚ್ ತಿಂಗಳದ್ದು 2,000 ರೂಪಾಯಿ ಇನ್ನು 1-2 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ. ನಂತರ 6-7-8 ದಿನದಲ್ಲಿ ಮತ್ತೆ 2,000 ರೂಪಾಯಿ ಏಪ್ರಿಲ್ ತಿಂಗಳದ್ದು ಗೃಹಲಕ್ಷ್ಮಿ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಹಾಗಾದ್ರೆ 22-25ನೇ ತಾರೀಕಿನ ಒಳಗೆ ನಿಮಗೆ 4,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಹಣ ಬಂದಿರುತ್ತೆ. ಇನ್ನು ನಾವು ಕೂಡ DBT ಆಪ್ ನ ಚೆಕ್ ಮಾಡಿದ್ದೇವಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವರಿಗೆ ಗೃಹಲಕ್ಷ್ಮಿಯರಿಗೆ ಒಂದೇ ತಿಂಗಳಲ್ಲಿ 2 ಕಂತು ಹಣ ಜಮೆ ಆಗ್ತಾ ಇದೆ. ಕೆಲವರಿಗೆ 1-2 ತಿಂಗಳು ಹಣ ಬಂದಿಲ್ಲ ಅಂದ್ರೆ 2ನೇ ತಿಂಗಳು ಡೈರೆಕ್ಟ್ ಆಗಿ 4,000 ರೂಪಾಯಿ ಅಂದ್ರೆ 2,000 ರೂಪಾಯಿ ಹಾಗೆ 2-3 ದಿನದ ಗ್ಯಾಪ್ ಅಲ್ಲಿ ಮತ್ತೆ 2,000 ರೂಪಾಯಿ ಜಮೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ವೀಕ್ಷಕರೇ, ನಿಮಗೆ ಹಣ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಜೂನ್ ತಿಂಗಳಲ್ಲೂ ಕೂಡ ನಿಮಗೆ ಡೈರೆಕ್ಟ್ ಆಗಿ 2,000 ರೂಪಾಯಿ ಹಾಗೆ 2 ಬಾರಿ ಜಮೆ ಮಾಡೋದ್ರ ಮೂಲಕ ಕ್ಲಿಯರ್ ಮಾಡಲಾಗ್ತಾ ಇದೆ. ಕೆಲವರಿಗೆ 28 ಕಂತು ಬಂದಿದೆ, ಕೆಲವರಿಗೆ 27 ಕಂತು ಬಂದಿದೆ, ಕೆಲವರಿಗೆ 29ನೇ ಕಂತು ಕೂಡ ಹಣ ಬಂದಿರುವಂತದ್ದು ವೀಕ್ಷಕರೇ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮತ್ತೆ ಈಗ 4,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ. ಅದು ಒಂದು ಕಡೆಗೆ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾವಾಗ ಬರುತ್ತೆ ಅಂದ್ರೆ ಇದೇ 25ನೇ ತಾರೀಕಿನ ಒಳಗೆ ಗೃಹಲಕ್ಷ್ಮಿಯರಿಗೆ ಒಟ್ಟು 2 ಕಂತು ಹಣ ಜಮೆ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಒಂದು ಭರವಸೆಯನ್ನ ಕೊಡಲಾಗಿದೆ. ಇನ್ನು ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಸಹಕಾರ ಸಂಘ ಕೂಡ ಪ್ರಾರಂಭವಾಗಿದೆ. ನೀವು ಗೃಹಲಕ್ಷ್ಮಿ ಸಹಕಾರ ಸಂಘದಲ್ಲಿ ಜಾಯಿನ್ ಆದ್ರೆ ಅಂದ್ರೆ ನೀವು ಸಂಘದಲ್ಲಿ ನಿಮ್ಮ ಹೆಸರನ್ನು ನೋಂದಣಿ ಮಾಡ್ಕೊಂಡ್ರೆ ನೀವು ಪ್ರತಿ ತಿಂಗಳು 200 ರೂಪಾಯಿ ಕಟ್ಟಿ 6 ತಿಂಗಳವರೆಗೂ ಸರಾಸರಿ 1,200 ರೂಪಾಯಿ ಕಟ್ಟಿ ನಂತರ 3 ಲಕ್ಷ ರೂಪಾಯಿವರೆಗೂ ನೀವು ಸಾಲವನ್ನ ಪಡ್ಕೋಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಅಡಮಾನ ಕೊಡೋದೇ ಬೇಡ. ಅಂದ್ರೆ ಯಾವುದೇ ಅಡಮಾನ ಇಲ್ಲದೆ ನಿಮಗೆ 30,000 ರೂಪಾಯಿ ಅಂದ್ರೆ 3 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೆ ನಿಮ್ಮ ಹತ್ತಿರ BPL ಕಾರ್ಡ್ ಇರಲಿ, AY ಕಾರ್ಡ್ ಇರಲಿ, ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಕ್ಕಿ ಜೊತೆಗೆ ಯಾವೆಲ್ಲ ವಸ್ತುಗಳನ್ನ ಕೊಡಬಹುದು ಅಂತಾನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿನೇ ಬಂದಿದೆ. ನೋಡಿ ವೀಕ್ಷಕರೇ, ಈಗ ಸದ್ಯಕ್ಕೆ ಅಂತೂ ನಿಮಗೆ ರಾಗಿ ಮತ್ತು ಅಕ್ಕಿಯನ್ನ ವಿತರಣೆ ಮಾಡಿರ್ಬೋದು. ಅಂದ್ರೆ ಸರ್ಕಾರ 8 kg ಅಕ್ಕಿಯನ್ನ ಕೊಟ್ಟು 2 kg ರಾಗಿಯನ್ನ ವಿತರಣೆ ಮಾಡ್ತೀವಿ ಅಂತ
ಅಧಿಕೃತವಾಗಿ ಘೋಷಣೆ ಇಲ್ಲಿ ಮಾಡಿರುವಂತದ್ದು. ಅಂದ್ರೆ BPL ಕಾರ್ಡ್ ಇದ್ದವರಿಗೂ ಕೂಡ ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೂ ಕೂಡ ಇದು ಗುಡ್ ನ್ಯೂಸ್. ಆದ್ರೆ ಕೆಲವು ಕಡೆಗೆ ಜೋಳ ಕೂಡ ವಿತರಣೆ ಮಾಡಿದ್ದಾರೆ. ಅಂದ್ರೆ ಅಕ್ಕಿ ಜೊತೆಗೆ ಜೋಳ, ಕೆಲವು ಭಾಗದಲ್ಲಿ ರಾಗಿ, ಈ ತರ ವಿತರಣೆ ಮಾಡಿದ್ದಾರೆ. ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ಮತ್ತು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ರಾಗಿ, ಈ ತರ ಮೊದಲು ಕೊಡ್ತಿದ್ರು. ಆದ್ರೆ ಸದ್ಯಕ್ಕೆ ಈಗ ರಾಗಿ ವಿತರಣೆ ಅಧಿಕೃತವಾಗಿ ಪ್ರಾರಂಭವಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆ ಜೊತೆಗೆ 8 kg ಅಕ್ಕಿ ಜೊತೆಗೆ 2 kg ರಾಗಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಇದೇ ಒಂದು ಜೂನ್ ತಿಂಗಳಿನಿಂದ ಅನ್ನಭಾಗ್ಯ ಇಂದಿರಾ ಆಹಾರ ಕಿಟ್ ವಿತರಣೆ ಶುರುವಾಗ್ತಾ ಇದೆ. ಹೌದು, ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಅಪ್ಡೇಟ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಜೂನ್ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ. ಸೂರ್ಯಕಾಂತಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ ಹಾಗೂ ತೊಗರಿ ಬೇಳೆ, ಈ 4 ವಸ್ತುಗಳನ್ನು ಕೂಡ ಅಕ್ಕಿ ಬದಲಾಗಿ ವಿತರಣೆ ಮಾಡಲಾಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ಅಕ್ಕಿ ಕೂಡ ನಿಮಗೆ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ 5 kg ಅಕ್ಕಿ ನಿಮಗೆ ಸಿಗುತ್ತೆ. ಕರ್ನಾಟಕ ಸರ್ಕಾರದಿಂದ ಅನ್ನಭಾಗ್ಯ ಇಂದಿರಾ ಕಿಟ್ ಕೂಡ ನಿಮಗೆ ಸಿಗುತ್ತೆ ವೀಕ್ಷಕರೇ. ಮತ್ತೆ ಇಲ್ಲಿ ಹೆಸರು ಕಾಳು ಕೂಡ ಮೊದಲು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನ ಕೊಡಲಿದ್ದಾರೆ. ಆದ್ರೆ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತಾರಾ ಅಥವಾ ರಾಗಿ ಕೂಡ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ, ಸೊ ರಾಗಿ ಕೂಡ ಕೊಡ್ತಾರಾ? ಇದ್ರ ಬಗ್ಗೆ ಅಪ್ಡೇಟ್ ಇನ್ನೂ ಕೂಡ ಬರೋದು ಬಾಕಿ ಇದೆ ರಾಜ್ಯ ಸರ್ಕಾರದಿಂದ. ಒಟ್ಟಾರೆ ಹೇಳೋದಾದ್ರೆ ಇದು ಅನ್ನಭಾಗ್ಯ ಫಲಾನುಭವಿಗಳಿಗೆ ಜೂನ್ ತಿಂಗಳಿನಿಂದ ಅಕ್ಕಿ ಜೊತೆಗೆ ಸೂರ್ಯಕಾಂತಿ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ, ಈ 4 ವಸ್ತುಗಳನ್ನು ಕೂಡ ಕೊಡಲಾಗ್ತಾ ಇದೆ. ಮತ್ತು ಅಕ್ಕಿ ಕೂಡ ಸಿಗುತ್ತೆ. ಇನ್ನು ರಾಗಿ ಕೂಡ ವಿತರಣೆ ಮಾಡೋ ನಿರೀಕ್ಷೆ ಇದೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ಇದನ್ನ 3 ಭಾಗದಲ್ಲಿ ವಿಂಗಡಿಸಲಾಗಿದೆ. ಅಂದ್ರೆ ನೋಡಿ, ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅಂತ ಕುಟುಂಬಕ್ಕೆ ತಲಾ ಅರ್ಧ kg ಅಂತೆ 2.5 kg ಇಂದಿರಾ ಕಿಟ್ ಅನ್ನ ಕೊಡ್ತಾರೆ. ಅಂದ್ರೆ ಅರ್ಧ ಲೀಟರ್ ಅಡಿಗೆ ಎಣ್ಣೆ, ಅರ್ಧ kg ಉಪ್ಪು, ಅರ್ಧ kg ಸಕ್ಕರೆ, ಅರ್ಧ kg ತೊಗರಿ ಬೇಳೆ, ಈ ತರ. ಅದೇ ತರ ನಿಮ್ಮ ಕುಟುಂಬದಲ್ಲಿ 5ಕ್ಕಿಂತ ಹೆಚ್ಚು ಜನ ಇದ್ರೆ 7.5 kg, 4 ಜನ ಇದ್ರೆ 5 kg ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಇನ್ನು ವೀಕ್ಷಕರೇ, ದಿಢೀರ್ ಅಂತ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆಯನ್ನು ಕೂಡ ಏರಿಕೆ ಮಾಡಲಾಗಿದೆ. ಅಂದ್ರೆ ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಈಗ 3 ರೂಪಾಯಿ ಪ್ರತಿ ಲೀಟರ್ ಮೇಲೆ ಏರಿಕೆ ಆಗಿದ್ರೆ, ಡೀಸೆಲ್ ಕೂಡ 3 ರೂಪಾಯಿ ಪ್ರತಿ ಲೀಟರ್ ಮೇಲೆ ಏರಿಕೆ ಆಗಿದೆ. ಹೌದು ವೀಕ್ಷಕರೇ, ನಾವು ಕೂಡ ನಿಮಗೆ ಮೊದಲೇ ಹೇಳಿದ್ವಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ. ಅದು ಈಗ ನಿಜವಾಗ್ತಾ ಇದೆ. ಯಾಕಂದ್ರೆ ಕಚ್ಚಾ ತೈಲ ಬೆಲೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇರೋ ಹಿನ್ನೆಲೆ ದೇಶಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಬೆಲೆಯನ್ನು ಕೂಡ ಏರಿಕೆ ಮಾಡಲಾಗಿದೆ ಅಂತ ವರದಿ ಕೂಡ ಮಾಡಲಾಗಿದ್ದು, ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ 103 ರೂಪಾಯಿ ಇದ್ದ 1 ಲೀಟರ್ ಪೆಟ್ರೋಲ್ ಬೆಲೆ ಈಗ ಇವತ್ತಿನಿಂದಲೇ, ಈ ಕ್ಷಣದಿಂದಲೇ 106 ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ. ಇನ್ನು ಡೀಸೆಲ್ ಬೆಲೆ ಕೂಡ 1 ಲೀಟರ್ಗೆ ಬರೋಬ್ಬರಿ 90 ರೂಪಾಯಿ ಇದ್ದದ್ದು ಈಗ 93 ರೂಪಾಯಿವರೆಗೂ ಬಂದಿದೆ. ಹಾಗೂ 94 ರೂಪಾಯಿ ಕೆಲವು ಕಡೆಗೆ ಪ್ರತಿ ಲೀಟರ್ ಡೀಸೆಲ್ ಈಗ ಮಾರಾಟವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಇದು ವಾಹನ ಸವಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ನರೇಂದ್ರ ಮೋದಿಜಿ ಅವರು ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಮಿತವಾಗಿ ಬಳಸಬೇಕು, ಕಚ್ಚಾ ತೈಲ ಒಂದು ಬಳಕೆ ಅಂದ್ರೆ ನೋಡಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ನಿಯಮಿತವಾಗಿ ಬಳಸಬೇಕು ಅಂತ ಹೇಳ್ತಾ ಇದ್ರಲ್ಲ. ಮೊದಲು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಕೆ ಮಾಡಿದ್ರು, ನಂತರ ಬಂಗಾರ ಕೂಡ ಆದಷ್ಟು ನಿಯಮಿತವಾಗಿ ಬಳಸಬೇಕು ಮತ್ತು 1 ವರ್ಷಗಳ ಕಾಲ ಬಂಗಾರ ಬೆಳ್ಳಿ ಖರೀದಿ ಮಾಡಬಾರದು ಅಂತಾನು ಕೂಡ ಹೇಳಲಾಗ್ತಾ ಇತ್ತು. ನಂತರ ಅದರ ಮೇಲೂ ಕೂಡ ಸುಂಕವನ್ನ ಏರಿಕೆ ಮಾಡೋದ್ರ ಮೂಲಕ ಭರ್ಜರಿ ಏರಿಕೆ ಮಾಡಲಾಯಿತು. ಈಗ ಪೆಟ್ರೋಲ್ ಡೀಸೆಲ್ ಕೂಡ ನಿಯಮಿತವಾಗಿ ಬಳಸಬೇಕು ಅಂತ ಇದರದ್ದು ಬೆಲೆ ಕೂಡ ಏರಿಕೆ ಮಾಡಲಾಗ್ತಾ ಇದೆ. ವೀಕ್ಷಕರೇ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಯಾವಾಗ ಏರಿಕೆ ಆಗುತ್ತೆ ಅವಾಗ ಎಲ್ಲಾ ಬೆಲೆ ಏರಿಕೆ ಆಗುತ್ತೆ. ನೋಡಿ, ಸದ್ಯಕ್ಕೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಖಾಸಗಿ ಬಸ್ ಟಿಕೆಟ್ ದರ 20-30% ಏರಿಕೆ ಆಗ್ತಾ ಇದೆ. ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ಹೊಸ ದರಗಳು ಜಾರಿಗೆ ಬರ್ತಾ ಇದ್ದಾವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರೋ ಕಾರಣ ರಾಜ್ಯದ ಜನತೆಗೆ ಮತ್ತೊಂದು ದೊಡ್ಡ ಶಾಕ್ ಅಂತಾನೆ ಹೇಳ್ಬಹುದು. ನೋಡಿ, ಸದ್ಯಕ್ಕೆ ಸರ್ಕಾರಿ ಬಸ್ಗಳ ಒಂದು ಬೆಲೆ ಅಂತೂ ಏರಿಕೆ ಸದ್ಯಕ್ಕೆ ಮಾಡಿರೋ ಬಗ್ಗೆ ಅಪ್ಡೇಟ್ ಇಲ್ಲ. ಖಾಸಗಿ ಬಸ್ ಸಂಚಾರದವರು ತಮ್ಮ ಒಂದು ಬೆಲೆಯನ್ನ 20-30% ಅನ್ನ ಏರಿಕೆ ಮಾಡಲು ನಿರ್ಧಾರ ಮಾಡಿರುವಂತದ್ದು. ಇನ್ನು ಇದೇ ಒಂದು 20ನೇ ತಾರೀಕಿನಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ಹೌದು, ಸರ್ಕಾರ ವೇತನ ಹೆಚ್ಚಳ ಆದೇಶದಂತೆ ನಂತರವೂ ಕೂಡ ಮೇ 20ರ ತಾರೀಕಿನ ನಂತರ ಸಾರಿಗೆ ನೌಕರರು ಮುಷ್ಕರದ ಘೋಷಣೆಯನ್ನ ಮಾಡಿದ್ದಾರೆ. ಅಂದ್ರೆ ಇದೇ ಒಂದು ಮೇ 20ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಸಾರಿಗೆ ಸಂಚಾರ ಬಂದ್ ಆಗೋ ಸಾಧ್ಯತೆ ಇದೆ. ರಾಜ್ಯಾದ್ಯಂತ ಸಾರಿಗೆ ನೌಕರರು ತಮ್ಮ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ, ಬಸ್ಗಳ ಸಂಚಾರವನ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವೇನಾದ್ರೂ ಬೇರೆ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ, ಶಕ್ತಿ ಯೋಜನೆ ಫಲಾನುಭವಿಗಳು ಮಹಿಳೆಯರು ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಇದ್ರೆ ನೋಡಿ, 19ನೇ ತಾರೀಕು ರಾತ್ರಿವರೆಗೂ ಸ್ವಲ್ಪ ಕಾಯಬೇಕಾಗುತ್ತೆ. ಎದಕ್ಕಂದ್ರೆ 20ನೇ ತಾರೀಕು ಬೆಳಿಗ್ಗೆಯಿಂದಲೇ ಸಾರಿಗೆ ಸಂಚಾರ ಬಂದ್ ಆಗಬಹುದು. ಈಗಾಗಲೇ KSRTC ನೌಕರರ ಜಂಟಿ ಕ್ರಿಯಾ ಸಮಿತಿ ನೌಕರರ ಸಮ್ಮೇಳನ ನಡೆಸಲಿದೆ. ಮುಷ್ಕರದ ಕುರಿತು ಸಾರಿಗೆ ನೌಕರರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಹೀಗಾಗಿ ಮುಂದಿನ ಬರೋ ದಿನ ಸಾರಿಗೆ ಸಂಚಾರ ಬಂದ್ ಆಗೋ ಸಾಧ್ಯತೆ ಕೂಡ ಇದೆ.
ಇನ್ನು ವೀಕ್ಷಕರೇ, 1 ವರ್ಷಗಳ ಕಾಲ ಚಿನ್ನಗಳನ್ನ ಅಂದ್ರೆ ಚಿನ್ನದ ಕುರಿತ ಆಭರಣಗಳನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ಜನರಿಗೆ ಒಂದು ಸಲಹೆಯನ್ನ ಕೊಟ್ಟಿರೋದು ನಿಮಗೆಲ್ಲ ಗೊತ್ತಿರಬಹುದು. ಆದ್ರೆ ಇದರ ನಂತರ ಆಮದು ಸುಂಕವನ್ನು ಕೂಡ ಏರಿಕೆ ಮಾಡಲಾಗಿತ್ತು 15%. ಅಂದ್ರೆ ಬೆಲೆ ಬರೋಬ್ಬರಿ 13,000 ರೂಪಾಯಿ ಬಂಗಾರದ ಬೆಲೆ ಏರಿಕೆ ಆಗಿತ್ತು. ಬೆಳ್ಳಿ ಬೆಲೆ ಬರೋಬ್ಬರಿ ಒಂದೇ ದಿನ 20,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 3 ಲಕ್ಷ ರೂಪಾಯಿ ಗಡಿ ದಾಟಿತ್ತು. ಆದ್ರೆ ಈಗ ಮತ್ತೆ ದಿಢೀರಂತ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗಲು ಪ್ರಾರಂಭವಾಗಿದೆ. ಹೌದು, ಮಲ್ಟಿ ಕಾಮೊಡಿಟಿ ಎಕ್ಸ್ಚೇಂಜ್ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗ್ತಾ ಇದೆ. ಏರಿಕೆ ಆಗಿದ್ದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದ್ದಾವೆ ಅಂತ ಎಲ್ಲರೂ ಕೂಡ ಖುಷಿಯಾಗಿ ಬಂಗಾರ ಖರೀದಿ ಮಾಡಿದ್ರೆ ಮತ್ತೆ ಬೆಲೆ ಏರಿಕೆ ಆಗಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಎಷ್ಟು ಇಳಿಕೆ ಆಗಿದೆ ಅಂತ ನೀವು ಕೇಳೋದಾದ್ರೆ ನೋಡಿ, ಒಂದೇ ದಿನ ಬರೋಬ್ಬರಿ 3ರಿಂದ 4,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದ್ರೆ ಬೆಳ್ಳಿ ಬೆಲೆ ಒಂದೇ ದಿನ ಬರೋಬ್ಬರಿ 20,000 ರೂಪಾಯಿ ಅಷ್ಟು ಇಳಿಕೆಯಲ್ಲಿ ಕಂಡಿರುವಂತದ್ದು. ಹಾಗಾದ್ರೆ ಇವತ್ತು ಮಲ್ಟಿ ಕಮ್ಯುನಿಟಿ ಎಕ್ಸ್ಚೇಂಜ್ ಅಲ್ಲಿ ಬೆಲೆ ಮತ್ತೆ 2,80,000 ರೂಪಾಯಿ ಅತ್ತ ಬೆಳ್ಳಿ ಬೆಲೆ ಟ್ರೇಡ್ ಆಗ್ತಾ ಇದೆ. ಅಂದ್ರೆ 1 ಕೆಜಿ ಬೆಳ್ಳಿ ಬೆಲೆ ಈಗ ಮತ್ತೆ 2,90,000 ರೂಪಾಯಿಗೆ ಬಂದಿದೆ. 3,20,000 ರೂಪಾಯಿದದ್ದು 1 ಕೆಜಿಗೆ ಈಗ ಮತ್ತೆ 2,90,000 ರೂಪಾಯಿಗೆ ಬಂದು ನಿಂತಿದೆ. ಹತ್ತಿರ 20ರಿಂದ 30,000 ರೂಪಾಯಿ ಇಳಿಕೆ ಆಗಿದೆ ಬೆಳ್ಳಿ ಬೆಲೆ. ಈಗ ಬಂಗಾರ ಕೂಡ 1,64,000 ರೂಪಾಯಿದದ್ದು 10 ಗ್ರಾಮ್ಗೆ ಈಗ ಮತ್ತೆ 1,59,000 1,60,000 ರೂಪಾಯಿ ಅತ್ತ ಬಂದು ನಿಂತಿದೆ. ಆದ್ರೂ ಕೂಡ ಬೆಲೆ ಇಳಿಕೆ ಆಗಲಿ ಏರಿಕೆ ಆಗಲಿ ಸದ್ಯಕ್ಕೆ 1 ವರ್ಷಗಳ ಕಾಲ ಬಂಗಾರವನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ಜನರಿಗೆ ಮನವಿ ಕೂಡ ಮಾಡಿದ್ರು. ನಂತರ ಆಭರಣದ ಮೇಲೆ ಸುಂಕ, ಬಂಗಾರದ ಸುಂಕವನ್ನು ಕೂಡ ಏರಿಕೆ ಮಾಡೋದ್ರ ಮೂಲಕ, ಬೆಲೆ ಏರಿಕೆ ಮಾಡೋದ್ರ ಮೂಲಕ ಜನರು ಹಿಂದೆಟ್ಟು ಹಾಕಬೇಕು ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಇವತ್ತಿಗೆ ಇಷ್ಟ ಆಗಿತ್ತು. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.